ಹಾಯ್ ಗೈಸ್, ಎಲ್ರಿಗೂ ನಮಸ್ಕಾರ. ಮತ್ತೊಂದು ಹೊಸ ಬ್ಲಾಗ್ಗೆ ಸುಸ್ವಾಗತ. ಸೊ ಇವತ್ತಿನ ಬ್ಲಾಗಲ್ಲಿ ನಿಮ್ಗೆ ಆಗಲೇ ತನ್ಮಯತೆ ಟೈಟಲ್ ನೋಡಿ ಗೊತ್ತಾಗಿರುತ್ತೆ. ನಮ್ಮ ಕಾಕ್ಟೇಲ್ ಬರ್ಡ್ಸ್ಗಳ ಬ್ರೀಡಿಂಗ್ ಪ್ರೋಗ್ರೆಸ್ಗಳನ್ನ ತೋರಿಸ್ತಾ ಇದ್ದೀನಿ. ಎಷ್ಟೊಂದು ಜನ ಕೇಳಿದ್ರಿ ಕಮೆಂಟ್ ಸೆಕ್ಷನಲ್ಲಿ, ಎಷ್ಟೊಂದು ಜನ ಕಮೆಂಟ್ ಮಾಡಿರಿ ವಾಟ್ಸಪ್ಪಲ್ಲೂ ಕೂಡ, ಬರೀ ಬಜ್ಜೀಸ್ ತೋರಿಸ್ಕೊಡಿ ಬ್ರೋ, ಕಾಕ್ಟೇಲು ತೋರಿಸಿ ಅಂತ. ಸೊ ಇವತ್ತಿನ ವಿಡಿಯೋದಲ್ಲಿ ಕಾಕ್ಟೇಲ್ಸ್ ತೋರಿಸ್ತಾ ಇದ್ದೀನಿ. ಮತ್ತು ಇನ್ನೊಂದು ಹೊಸ ಸೆಟಪ್ ಒಂದು ಮಾಡಿದ್ದೀನಲ್ಲ ಈ ಸೈಡಲ್ಲಿ, ಸೊ ಅದ್ರ ವಿಡಿಯೋ ನೆಕ್ಸ್ಟ್ ಬರುತ್ತೆ. ಸೊ ಅದು ಹಂಗೆ ಕ್ಯೂರಿಯಾಸಿಟಿ ಇರಲಿ, ಅದು ಕೂಡ ತೋರಿಸ್ತೀನಿ ನೆಕ್ಸ್ಟ್ ಇದರಲ್ಲಿ. ಅದ್ರ ಪ್ರೋಗ್ರೆಸ್ನ ತೋರಿಸ್ತೀನಿ. ಆಮೇಲೆ ಅದು ಯಾವ ಬರ್ಡು, ಅದು ಬರ್ಡ್ ಅಂದರೆ ಬಜ್ಜೀಸೇನೆ, ಸ್ವಲ್ಪ ಬಜ್ಜೀಸಲ್ಲಿ ಸ್ವಲ್ಪ ಬೇರೆ ವೆರೈಟಿ. ಅದು ಯಾವ ವೆರೈಟಿ ಅಂತ ನಿಮ್ಗೆ ಏನಾದ್ರು ಗೊತ್ತಿತ್ತು ಅಂದರೆ ಗೆಸ್ ಮಾಡಿ ಕಮೆಂಟ್ ಸೆಕ್ಷನಲ್ಲಿ. ನಾನು ವೀಡಿಯೋ ಅಂತೂ ಹಾಕ್ತೀನಿ ಮುಂದಿನ ದಿನಗಳಲ್ಲಿ. ಸೊ ಇವಾಗ ಸದ್ಯಕ್ಕೆ ಕಾಕ್ಟೇಲ್ ಬ್ರೀಡಿಂಗ್ ಪ್ರೋಗ್ರೆಸ್ ತೋರಿಸೋದಕ್ಕೆ ಬಂದಿದ್ದೀನಿ. ಆಲ್ರೆಡಿ ನಾನು ಬ್ಲಾಗ್ನ ಶುರು ಮಾಡಿರೋದು ಒಂದು 3 ಗಂಟೆ ಟೈಮು. ಸೊ ಸ್ವಲ್ಪ ಕೋಲ್ಡ್ ಥರನೇ ಇದೆ, ಸ್ವಲ್ಪ ಮಳೆ ಬರೋ ಥರನೂ ಇದೆ, ಗೊತ್ತಾಗಲ್ಲ ಈ ಕ್ಲೈಮೇಟು ಏನೇನಿದೆ ಅಂತ. ಸೊ ಬನ್ನಿ ನೋಡೋಣ ನಮ್ಮ ಕಾಕ್ಟೇಲ್ನ ಬ್ರೀಡಿಂಗ್ ಪ್ರೋಗ್ರೆಸ್. ಕಾಕ್ಟೇಲ್ ಪೇರ್ಸ್ಗಳು ಹಂಗೆ ತೋರಿಸ್ತೀನಿ ಯಾವುದು ಇದೆ ಅಂತ. ಲೈಟ್ ಹಾಕಿದ್ರೆ ಫ್ಲಿಕ್ಕರಿಂಗ್ ಆಗುತ್ತೆ. ಸೊ ಮೊದಲನೇ ಪೇರು ಏನು ಪ್ರೋಗ್ರೆಸ್ ಆಗಿದೆ ನೋಡೋಣ. ಇನ್ನು ಏನು ಮೊಟ್ಟೆ ಇಟ್ಟಿಲ್ಲ. ಜಾಗ ಅಂತೂ ಮಾಡ್ಕೊಳೈತೆ ನೋಡಿ. ಇಲ್ಲಿ ಜಾಗ ಹೆಂಗೆ ಮಾಡ್ಕೊಳತ್ತೆ ಅಂತಂದರೆ, ಜಾಗ ಫುಲ್ಲು ಇದಾಗಿ ಮಾಡ್ಕೊಳತ್ತೆ. ಏನದು ಎಂಥದ್ದು ವುಡ್ ಶೇವಿಂಗ್ಸ್ನೆಲ್ಲ ಸೈಡಿಗೆ ಹಾಕ್ಬಿಡುತ್ತೆ ನೋಡಿ. ಇವನ್ ಮೇಲೆ ಅವನಲ್ಲ, ಇವ್ನು ನಾನು ಮಾತಾಡ್ಸ್ತೇನೆ ಆ್ಯಕ್ಚುಲಿ. ಮಾತಾಡ್ಸ್ತಾನೆ. ಸೊ ಇವಾಗ ತಾನೇ ಬಾಕ್ಸಿಂದ ಆಚೆ ಬಂದು ನೋಡಿ ಇವಾಗ ಮಾಡ್ತಾನೆ ನೋಡಿ, ವಾಯ್ಸ್ ಕೇಳಿಸ್ತಾ ನೋಡಿ. ಇದು ಮೊಟ್ಟೆಯಲ್ಲಿದೆ ಏನಪ್ಪ, ತುಂಬ ಕೋಪದಲ್ಲಿದೆ, ಮೊಟ್ಟೆಯಲ್ಲಿದೆ ಗೈಸ್. ಇದು ನೋಡ್ಕೊಳ್ಳೋಣ ಅನ್ನೋದು. ನೆಕ್ಸ್ಟು ಹೋಗೋಣ. ನೆಕ್ಸ್ಟು ಇಲ್ಲಿ ಯಾವ ಕಾಣ್ತಾ ಇಲ್ಲ ಅಂದರೆ ಬಾಕ್ಸ್ ಕೂಡ ಇರಬೇಕು, ನೋಡೋಣ. ಮೊಟ್ಟೆ ಇಕ್ಕೈತೆ, ಎಷ್ಟು ಮೊಟ್ಟೆ ಇಕ್ಕೈತೋ ಗೊತ್ತಿಲ್ಲ. ಇಲ್ಲಿ ಒಂದು ಮಾತ್ರ ನಿಮಗೆ ಕಾಣ್ತಾ ಇರ್ಬೋದು. ನೆಕ್ಸ್ಟು ನೋಡಿ, ಇದೊಂದು ಲುಟಿನೋ ಪೇರು. ಓಯ್ ಏನು ಇನ್ನೂ ಕೈ ಇಟ್ಟಿಲ್ಲ, ಅಲ್ಲೇ ಕಚ್ತೈತೆ. ಇದು 3 ಮೊಟ್ಟೆ ಏನೋ ಇಟ್ಟಿರೋಂಗೈತೆ. 3 ಮೊಟ್ಟೆ ಐತೆ. ಹೌದು, ಫೀಮೇಲು ಇಲ್ಲೈತೆ ನೋಡಿ, ಇದು ಫೀಮೇಲ್. ಸೊ ಅಷ್ಟು ಬಿಟ್ಟರೆ ನೆಕ್ಸ್ಟು ಇಲ್ಲೂ ಆ್ಯಕ್ಚುಲಿ ಒಂದು ಪೇರ್ ಇತ್ತು, ಆ ಪೇರನ್ನ ಕೊಟ್ಟಿದ್ದೀನಿ ಸದ್ಯಕ್ಕೆ. ಇಲ್ಲಿ ಇದು ಕೇಜ್ ಖಾಲಿ ಇದೆ. ನೆಕ್ಸ್ಟು ನಮ್ಮ ನೋಡಿ, ಇದೊಂದು ಪೇರು. ಇದು ಒಂದೊಂದು ಟೈಮು ಬೇಯಿ ಬಿದ್ದುಬಿಡುತ್ತೆ. ಸೊ ಆದರೆ ತೋರಿಸ್ತೀನಿ ನೋಡಿ. ಒಂದು ಕಚ್ಚೆ ತುಂಬ ಹೆದರ್ಕೊಂಡ್ಬಿಡ್ತಾವೆ ಗೈಸ್, ಅದಕ್ಕೋಸ್ಕರ ನಾನು ತೋರಿಸ್ತಾ ಇಲ್ಲ. ಅವು ಕ್ಯಾಮ್ರಾ ನೋಡಿದ ತಕ್ಷಣ ಹೆದರ್ಕೊಂಡ್ಬಿಡ್ತಾವೆ, ಸೊ ಹಂಗಾಗಿ ತೋರಿಸ್ತಾ ಇಲ್ಲ ನಾನು. ಸೊ ಇದಿಷ್ಟು ನಮ್ಮ ಕಾಕ್ಟೇಲ್ ಪ್ರೋಗ್ರೆಸ್ಸು. ಸೊ ಕಾಕ್ಟೇಲು ನಾನು ಆ್ಯಕ್ಚುಲಿ ಕಮ್ಮಿ ಮಾಡಿದ್ದೀನಿ. ಮೊದಲೆಲ್ಲ ಈ ಜಾಗದಲ್ಲೆಲ್ಲ ಕಾಕ್ಟೇಲ್ ಇರ್ತಿತ್ತು. ಅಂದರೆ ನೀವು ಮುಂಚಿನ ವಿಡಿಯೋಲಿ ನೋಡಿದರೆ ಇಲ್ಲಿ ಒಂದು ಕೇಜ್ ಇತ್ತು, ಆ ಕೇಜ್ ಮೇಲೆ ಅಲ್ಲಿ ಎರಡು ಪೇರು. ಆಮೇಲೆ ಅದು ನಾರ್ಮಲಾಗಿ 1 2 3 4 ಪೇರ್ ಅಂತೂ ಇತ್ತು, 4 ಕೇಜ್ ಅಂತೂ ಇತ್ತು ಆವಾಗಿಂದನು. ಮತ್ತು ಇವತ್ತು ಸ್ವಲ್ಪ ಕಮೆಂಟ್ಸ್ಗೆ ಹೋಗೋಣ, ಸ್ವಲ್ಪ ಡೌಟ್ಸ್ಗಳಿದೆ ಎಷ್ಟೊಂದು ಜನಕ್ಕೆ. ಆಮೇಲೆ ಎಷ್ಟೋ ಜನ ವಾಟ್ಸಪ್ಪಲ್ಲಿ ಕೇಳಿದ್ರಿ, ಬ್ರೋ ಬಜ್ಜೀಸು ಮೊಟ್ಟೆ ಎಷ್ಟು ದಿನಕ್ಕೆ ಹ್ಯಾಚ್ ಆಗುತ್ತೆ ಅಂತ ಎಷ್ಟೊಂದು ಜನ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡ್ತಾಯಿದ್ರು. ಆ್ಯಕ್ಚುಲಿ ಬಜ್ಜೀಸ್ ಮೊಟ್ಟೆ ಹ್ಯಾಚ್ ಆಗೋದು 18ರಿಂದ 21 ದಿನಕ್ಕೆ. ಆಮೇಲೆ ಕಾಕ್ಟೇಲ್ದು ಅಷ್ಟೇ ಸೇಮು, 18ರಿಂದ 21 ದಿನಕ್ಕೆ ಹ್ಯಾಚ್ ಆಗೋದು. ಇದು ಎಷ್ಟೊಂದು ಜನಕ್ಕೆ ಡೌಟು, ಒಬ್ರಿಗಲ್ಲ ಸುಮಾರು ಜನಕ್ಕೆ ಡೌಟು. ಆಮೇಲೆ ಬರ್ಡ್ಸು ಮರಿ ಆದರೆ ಮೊಟ್ಟೆ ಇಕ್ಕಿದ್ಮೇಲೆ ಏನು ಫುಡ್ನ ಕೊಡಬೇಕು ಅಂತ ಎಷ್ಟೊಂದು ಜನ ಕೇಳಿದ್ದಾರೆ. ಫುಡ್ಡು ಆ್ಯಕ್ಚುಲಿ ನಾರ್ಮಲಾಗಿ ಕೊಡಿ, ನಾರ್ಮಲಾಗಿ ಏನು ಕೊಡ್ತೀರಾ ಅದೇ ಕೊಡಿ, ನವಣೆಯೇ ಸ್ವಲ್ಪ ಜಾಸ್ತಿ ಕೊಡಬೇಕಾಗುತ್ತೆ. ಯಾಕೆಂತಂದರೆ ಇವಾಗ ನೋಡಿ, ಇವಾಗ ನಮ್ಮ ಬಜ್ಜೀಸ್ ಪ್ರೋಗ್ರೆಸ್ಸು ಒಂದು ತೋರಿಸ್ತೀನಿ ನಿಮಗೆ. ಯಾವ ತೋರಿಸೋಣ, ಇದು ನೋಡಿ. ಈಗ ಇದು ನಾನು ಫುಡ್ಡು ಡೈಲಿ ಫಿಲ್ ಮಾಡ್ತಾಯಿದ್ದೀನಿ. ಯಾಕೆಂತಂದರೆ ಅದು ತಿಂದು ಅವೆರಡು ಅಪ್ಪ ಅಮ್ಮ ತಿಂದು ಅದ್ರ ಮರಿಗಳಿಗೆ ತಿನ್ನಿಸ್ಬೇಕು. ನೋಡಿ ಇಲ್ಲಿ ಮರಿ ಇದೆ, ಈ ಮರಿಗೆ ತಿನ್ನಿಸ್ಬೇಕು. ಆ್ಯಕ್ಚುಲಿ ನೀವು ಯಾರು ಕೂಡ ಈ ಥರ ಮಾಡಬೇಡಿ, ನಮ್ಮ ಬರ್ಡ್ಸ್ಗಳು ಅಭ್ಯಾಸ ಆಗವೆ ಅಂದ್ಬಿಟ್ಟು ನಾನು ಕೈಯಲ್ಲಿ ಇಟ್ಕೊತಾ ಇದ್ದೀನಿ ಅಷ್ಟೇ. ಇದು ನೋಡಿ
ಮರಿ ಇನ್ನೂ ಚಿಕ್ಕದು ನೋಡಿ ಈ ಥರ ಈಗ ಮರಿ ಮಾಡಿದೆ ಅಂತಂದರೆ ಜಾಸ್ತಿ ಫುಡ್ಡು ಹೋಗುತ್ತೆ. ಸೊ ಫುಡ್ಡು ಏನು ಕೊಡ್ತೀವಿ ಅದನ್ನೇ ಜಾಸ್ತಿ ಕೊಡಿ, ಅದ್ರ ಜೊತೆಗೆ ಗ್ರೀನ್ ಫುಡ್ಸ್ನ ಕೊಡಿ. ಆಮೇಲೆ ಕ್ಯಾಲ್ಸಿಯಂ ಬ್ಲಾಕ್ ಅಂತೂ ಕೊಡಲೇಬೇಕು, ಮರಿಗಳಿಗೂ ಕೂಡ ತಿನ್ನಿಸುತ್ತದು. ಆಮೇಲೆ ನೀರು ಇದೆಯಲ್ಲ ಮೇಯ್ನಾಗಿ ಗೈಸ್, ನಿಮ್ಮ ಬರ್ಡ್ಸ್ಗಳು ಏನಾರ ಮೊಟ್ಟೆ ಇಕ್ಕಿದೆ ಮರಿ ಮಾಡಿದೆ ಅಂತಂದರೆ ಕೂಡ ನೀವು ನೀರು ಡೈಲಿ ಚೇಂಜ್ ಮಾಡಿ. ಜಾಸ್ತಿ ನೀರು ತಗೊಳುತ್ತೆ, ಯಾಕೆಂತಂದರೆ ಆ ನೀರನ್ನ ತಗೊಂಡು ಇದನ್ನು ತಿಂದೆ ಅದು ನೀರಿನ ಉಪಯೋಗಿಸ್ಕೊಂಡೇ ಅದು ಫೀಡ್ ಮಾಡೋದು. ಯಾಕೆಂದರೆ ಬರೀ ಕಾಳುಗಳನ್ನ ಫೀಡ್ ಮಾಡಲ್ಲ, ಆ ಕಾಳು ಜೊತೆ ನೀರು ಮಿಕ್ಸ್ ಆಗಿರುತ್ತೆ. ನೀವು ನೋಡಿರ್ತೀರ, ಊಟ ತಿಂದ್ಬಿಟ್ಟು ನೀರು ಕುಡಿದ್ಬಿಟ್ಟು ಆಮೇಲೆ ಫೀಡ್ ಮಾಡುತ್ತೆ ಫೀಮೇಲ್ಗೆ, ಆಮೇಲೆ ಫೀಮೇಲ್ ಹೋಗ್ಬಿಟ್ಟು ಮರಿಗಳಿಗೆ ಫೀಡ್ ಮಾಡೋದು. ಸೊ ಅದಕ್ಕೋಸ್ಕರ ಏನಂತಂದರೆ ನೋಡಿ, ನಿಮ್ಮ ಬರ್ಡ್ಸ್ಗಳು ಇಷ್ಟು ಅಡ್ಜಸ್ಟ್ ಆಗಿರಬೇಕು. ಈಗ ನೋಡಿ ನಾನು ಇಲ್ಲಿ ನಿಂತಿದ್ದೀನಿ, ಆದರೂ ಕೂಡ ಅದು ಫೀಮೇಲ್ನ ಮಾತಾಡ್ಸೋ ಥರ ಈಗ ಸೌಂಡ್ ಮಾಡ್ತಾ ಇದೆ. ಅಂದರೆ ನಾನು ಇಷ್ಟೊಂದು ಜೋರ ಮಾತಾಡ್ತಾ ಇದ್ರು ಅದು ಅಷ್ಟು ಅಡ್ಜಸ್ಟ್ ಆಗಿದೆ ಅಂತಂದರೆ ಅವಾಗಲೇ ಬ್ರೀಡ್ ಆಗೋದು. ಈ ಥರ ಅಡ್ಜಸ್ಟ್ ಆಗಬೇಕು. ಈಗ ನೋಡಿ ನಾನು ನಿಮ್ಗೆ ಹೇಳಿದ್ದೆ ಎಷ್ಟೊಂದು ಬರ್ಡ್ಸ್ಗಳು ಈಗ ಕ್ಯಾಮ್ರಾ ಅಂದರೆ ಎದುರ್ಕಂತವೆ. ಇವಾಗ ನೋಡಿದ್ರಿ ಅಲ್ಲಿ ಹೊಸ ಪೇರು ನಾನು ಕ್ಯಾಮ್ರಾ ಇಟ್ಟಿದ ತಕ್ಷಣ ಕಾಕ್ಟೇಲ್ಗಳು ಒದರಾಡ್ಬಿಟ್ವು. ಇವಾಗ ನೋಡಿ ನಾನು ಎಷ್ಟು ಜೋರ ಮಾತಾಡ್ತಾ ಇದ್ದೀನಿ ಅಂತಂದರೆ ಫುಲ್ ಎಕೋ ಹೊಡಿತೈತೆ. ಅಷ್ಟು ಜೋರ ಮಾತಾಡ್ತಾ ಇದ್ರೂ ಕೂಡ ಆ ಬರ್ಡ್ಸ್ಗಳು ಇನ್ನೂ ಸೌಂಡ್ ಮಾಡ್ಕೊಂಡು ನಮ್ಮ ಮುಂದೆ ಇದ್ದಾವೆ ಅಂತಂದರೆ ಅವು ನಿಮ್ಮ ಮನೆಗೆ ಫುಲ್ಲು ಅಡ್ಜಸ್ಟ್ ಆಗಿದ್ದಾವೆ ಅಂತ. ಹಂಗಂತ ನೀವು ತಂದಿದ್ದ ದಿನನೇ ಹೋಗ್ಬಿಟ್ಟು ಅದ್ರ ಮುಂದೆ ಜೋರ ಮಾತಾಡೋದು ಆ ಥರ ಎಲ್ಲ ಮಾಡಬಾರ್ದು. ಅದ್ರ ಪಾಡಿಗೆ ಅದು ಅಡ್ಜಸ್ಟ್ ಆಗಕ್ಕೆ ಬಿಟ್ಬಿಡ್ಬೇಕು. ಇವಾಗ ನಾನು ಬರ್ಡ್ ತಂದು ಬಿಟ್ಟೆ ಅಂತಂದರೆ ಅದ್ರ ಪಾಡಿಗೆ ಅದು ಬಿಟ್ಬಿಡ್ಬೇಕು, ಮಾತಾಡ್ಸೋಕೆ ಹೋಗ್ಬಾರ್ದು ಅದನ್ನು. ನಾನು ಡೈಲಿ ಹೋಗ್ಬಿಟ್ಟು ಹಿಂಗೆ ಮಾಡೋದು, ಆಮೇಲೆ ಏನು ಮಾಡ್ತೈತೆ ಬ್ರೀಡಿಂಗ್ ಬಾಕ್ಸ್ಗೆ ಹಿಂಗೆಲ್ಲ ಅನ್ನೋದು, ಈ ಥರ ಎಲ್ಲ ಸೌಂಡ್ ಮಾಡೋದು, ಈ ಥರ ಎಲ್ಲ ಮಾಡಬಾರ್ದು, ಬಿಟ್ಬಿಡ್ಬೇಕು. ಇವಾಗ ನೋಡಿ ಇದೊಂದು ಹೊಸ ಪೇರು ಅಂತ ಅಂದ್ಕೊಳ್ಳಿ, ಇವಾಗ ಹೊಸ ಪೇರಲ್ಲಿ ಬಿಟ್ಟಿದ್ದೀನಿ, ಅವು ಬಿಟ್ಬಿಡ್ಬೇಕು. ನಾನು ಆ ಕಡೆ ನೋಡೋಕೆ ಹೋಗ್ಬಾರ್ದು. ದೂರದಿಂದ ಇವಾಗ ನೋಡಿ ನಾನು ಇಷ್ಟು ದೂರದಿಂದ ಬಂದೆ, ದೂರದಲ್ಲಿ ನಿಂತ್ಕೊಂಡು ಅಬ್ಸರ್ವ್ ಮಾಡಬೇಕು. ಹತ್ರಕ್ಕೆ ಹೋಗ್ಬಿಟ್ಟು ಹಿಂಗೆ ಮಕ ಇಕ್ಬಿಡೋದಲ್ಲ. ಆ ಥರ ಇಟ್ಟರೆ ಏನಾಗುತ್ತೆ ಅಂತಂದರೆ ಆ ಬರ್ಡ್ಸ್ಗಳು ಹೆದರಿಕೆ ಆಗುತ್ತೆ. ಆಮೇಲೆ ಇನ್ನೊಂದು ಅಡ್ಜಸ್ಟ್ ಆಗಲ್ಲ ಯಾಕೆ ನಿಮ್ಮ ಬರ್ಡ್ಸ್ಗಳು ಅಂತಂದರೆ, ಈಗ ಕಾಲ ಹತ್ರ ಈಗ ಸ್ವಲ್ಪ ಗಲೀಜಿದೆ, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ಈಗ ಕಾಲ ಹತ್ರ ಬರ್ಡ್ಸ್ಗಳು ಇಡಬಾರ್ದು, ಅಂದರೆ ಫುಲ್ಲು ಈ ಲೆವೆಲಿಗೆ ಇಡಬಾರ್ದು ಬರ್ಡ್ಸ್ಗಳು. ನೋಡಿ ನಾನು ಕೂಡ ಅದಕ್ಕೆ ಇಲ್ಲಿ ಸ್ವಲ್ಪ ಇದು ಹೆಂಗಿದ್ರು ಇಲ್ಲಿ ಇದೆ ಬರ್ಡ್ಸು, ಈ ಲೆವೆಲಲ್ಲಿ ಇಟ್ಟಿದ್ದೀನಿ. ಇದೆರಡು ಫುಲ್ ಸ್ಟೋರೇಜು. ಸೊ ಇಲ್ಲಿ ನಾನು ನನ್ನ ಕಾಲು ಇಷ್ಟು ಇದೆ ಅಂತಂದರೆ ಇಷ್ಟು ಗ್ಯಾಪ್ ಇರಬೇಕು. ಯಾಕೆಂದರೆ ನನ್ನ ಕಾಲು ಡೈರೆಕ್ಟಾಗಿ ಬರ್ಡ್ಸ್ಗಳಿಗೆ ಕಾಣಬಾರ್ದು, ಯಾಕೆಂದರೆ ನಾವು ಓಡಾಡೋದು ಅವಕ್ಕೆ ಭಯ ಆಗುತ್ತೆ. ಸೊ ಅದಕ್ಕೆ ನಾವು ಪ್ರೈವಸಿನ ಕೊಡಬೇಕು. ಅವಾಗ ಏನಾಗುತ್ತೆ, ಅದ್ರ ಪಾಡಿಗೆ ಅದು ಇದಾಗುತ್ತೆ, ಏನೋ ಅಡ್ಜಸ್ಟ್ ಆಗುತ್ತೆ. ಆಮೇಲೆ ಖಂಡಿತವಾಗ್ಲೂ ಬ್ರೀಡ್ ಕೂಡ ಆಗುತ್ತೆ. ಆಮೇಲೆ ಇನ್ನೂ ಒಂದಷ್ಟು ಜನ ಬರ್ಡ್ಸ್ಗೆ ಯಾರೊಬ್ರು ಕೇಳಿದ್ದಾರೆ, ಚರ್ಬಿ ಆಗಿದೆ ಬ್ರೋ ಏನು ಮಾಡೋದು ಅಂತ. ಚರ್ಬಿ ಆಗಿರೋರು ಆರಾಮಾಗಿ, ನಾನು ಆಲ್ರೆಡಿ ಒಂದು ವಿಡಿಯೋ ಮಾಡಿ ಹಾಕಿದ್ದೀನಿ, ಚರ್ಬಿ ಆಗಿರೋರು ಆರಾಮಾಗಿ ನಿಮ್ಮ ಬರ್ಡ್ಸ್ಗಳು ಚರ್ಬಿನ ಹೋಗಿಸ್ಕೊಬೋದು. ಹೇಗೆ ಅಂತಂದರೆ ಒಂದು ದೊಡ್ಡ ಕೇಜ್ ಬೇಕು. ನೋಡಿ ಗೈಸ್, ಇದು ಏನೋ ಗೊತ್ತಿಲ್ಲ, ಜಾಡ್ ಜಾಸ್ತಿ ಆಗ್ಬಿಟ್ಟಿದೆ. ಬ್ರಷ್ ತೊಗೊಂಬಿಟ್ಟು ಇದು ಒರೆಸ್ಬೇಕು. ನೋಡಿ ನಿಮ್ಮ ಬರ್ಡ್ಸ್ಗಳು ಈ ಥರ ದೊಡ್ಡ ಕೇಜಲ್ಲಿ ಬಿಡಬೇಕು. ನೀವು ಫುಲ್ಲು ಫ್ಲೈಯಿಂಗ್ ಆಗಬೇಕು. ಒಂದು ತಿಂಗಳು, 1.5 ತಿಂಗಳು, 2 ತಿಂಗಳು ಫ್ಲೈಯಿಂಗ್ ಆದರೆ ನಿಮ್ಮ ಬರ್ಡ್ಸಲ್ಲಿ ಇರುವಂಥ ಚರ್ಬಿ ಕಮ್ಮಿ ಆಗುತ್ತೆ. ಇಲ್ಲ ಅಂತಂದರೆ ನೀವೇನಾರ ಈ ಕೇಜಲ್ಲಿ ಇಟ್ಟು ಅಥವಾ ಈ ಕೇಜಲ್ಲಿ ಇಟ್ಟಿದ್ದೀರಾ ಅಂತಂದರೆ ಅದೇ ಕೇಜಲ್ಲಿ ಇಟ್ಟು ನೀವು ಚರ್ಬಿನ ಹೋಗಿಸ್ಬೇಕು ಅಂತಂದರೆ ಯಾವುದೇ ರೀತಿಯ ಮೆಡಿಸನ್ ಅಂತೂ ನನಗೂ ಗೊತ್ತಿಲ್ಲ. ಆಲ್ಮೋಸ್ಟ್ ಮೆಡಿಸನ್ ಯಾವುದೂ ಇಲ್ಲ ಚರ್ಬಿನ ಕಡಿಮೆ ಮಾಡಬೇಕು ಅಂತಂದರೆ. ಅಂದರೆ ಇವಾಗ ಎಕ್ಸಾಂಪಲ್ ತೊಗೊಳ್ಳಿ, ಮನುಷ್ಯರೇನೆ ಬೊಜ್ಜು ಕರಗಿಸ್ಬೇಕು ಅಂತಂದರೆ ನಾವು ಎಕ್ಸಸೈಸ್ ಮಾಡಬೇಕು. ಬೊಜ್ಜು ಅಂತಂದರೆ ಅದೇ ಫ್ಯಾಟ್ನೇ ನಾವು ಚರ್ಬಿ ಅನ್ನೋದು. ಸೊ ಫ್ಯಾಟ್ ಕಂಟೆಂಟನ್ನು ಕರಗಿಸ್ಬೇಕು ಅಂತಂದರೆ ನಾವು ಡಯಟ್ ಮೇಂಟೈನ್ ಮಾಡಬೇಕು. ಅಂದರೆ ಬರ್ಡ್ಸಿಗೆ ಏನು ಡಯಟ್ ಕೊಡ್ತೀವಿ ಆ ಡಯಟ್ ಮೇಂಟೈನ್ ಮಾಡಬೇಕು. ಅದೇ ಥರನೇ ಮನುಷ್ಯರಿಗೆ ಡಯಟ್ ಮೇಂಟೈನ್ ಮಾಡ್ತಾರೆ, ಎಕ್ಸಸೈಸ್ ಮಾಡ್ತಾರೆ, ರನ್ನಿಂಗ್ ಮಾಡ್ತಾರೆ. ಅದೇ ಥರ ಬರ್ಡ್ಸ್ಗಳು ಫ್ಲೈ ಮಾಡಬೇಕು. ಸೊ ಫ್ಲೈ ಮಾಡಿದಾಗ ಏನಾಗುತ್ತೆ, ಬರ್ಡ್ಸ್ಗಳು ತುಂಬ ಫ್ಲೈ ಮಾಡಿದಾಗ ಅದು ಸೇಮ್ ಮನುಷ್ಯರೇ ಅದಕ್ಕೂ ಕೂಡ ಏನಂತೀವಿ ಸ್ವೆಟ್ ಥರ ಆಗುತ್ತೆ ಒಳಗಡೆ. ಸೊ ಅವಾಗ ಏನಾಗುತ್ತೆ, ಆ ಸ್ವೆಟ್ಟಲ್ಲಿ ಹೊಟ್ಟೋಗ್ಬಿಡುತ್ತೆ ಫ್ಯಾಟ್ ಕಂಟೆಂಟ್ ಎಲ್ಲ ಹೊಟ್ಟೋಗ್ಬಿಡುತ್ತೆ. ಸೇಮ್ ಮನುಷ್ಯ ಹೆಂಗಾಗುತ್ತೋ ಅದೇ ಥರನೇ. ಸೊ ಅದಕ್ಕೋಸ್ಕರ ಏನು ಮಾಡಬೇಕು, ಬರ್ಡ್ಸ್ಗಳನ್ನ ಈ ಥರ ಆ್ಯಕ್ಟಿವ್ ಪ್ಲೇಸಲ್ಲಿ ಬಿಡಬೇಕು. ಅಂದರೆ ಸ್ವಲ್ಪ ಕಾಲನಿ ಟೈಪು ಇಲ್ಲ ದೊಡ್ಡ ಕೇಜ್ ಟೈಪು ಬಿಡಬೇಕು. ಇವಾಗ ನಿಮ್ಮ ಬರ್ಡ್ಸ್ಗಳು ಏನಾದ್ರೆ 2 ಫೀಟಲ್ಲಿ ಇತ್ತು ಅಂತಂದರೆ ಒಂದು ಪೇರು ಆರಾಮಾಗೆ ಅದು ನೀವು ಬಾಕ್ಸ್ ತೆಗೆದ್ರೆ, ಬಾಕ್ಸ್ ಅಥವಾ ಬ್ರೀಡಿಂಗ್ ಬಾಕ್ಸ್ ಅಥವಾ ಪಾಟ್ ಏನಿದೆ ಅದನ್ನು ತೆಗೆದಿಟ್ಟರೆ ಅದರೊಳಗಡೆ ಹಾರಾಡ್ಕೊಂಡು ಸರಿಯೋಗ್ಬಿಡುತ್ತೆ. ಬಟ್ ನೀವೇನಾರ 1.5 ಫೀಟೋ ಇಲ್ಲ 1.2 ಫೀಟೋ ಇದರಲ್ಲಿ ಏನಾರ ಬ್ರೀಡಿಂಗ್ ಮಾಡ್ತಾ ಇದ್ದೀರಾ ಅಂತಂದರೆ ನೀವು 2.5 ಫೀಟು ಅಥವಾ 2 ಫೀಟ್ ಕೇಜಲ್ಲಿ ನೀವು ಬಿಟ್ಬಿಟ್ಟು ಹಾರಾಡಿಸ್ಬೋದು. ಅವಾಗ ಒಂದು 2 ತಿಂಗಳು 3 ತಿಂಗಳು, ಒಂದು 2 ತಿಂಗಳು ಹಾರಾಡೋ ಥರ ಅದರೊಳಗಡೆ ಬಿಟ್ಬಿಟ್ರೆ ಸಾಕು, ನಿಮಗೆ ಗೊತ್ತಾಗುತ್ತೆ ಚರ್ಬಿ ಕಮ್ಮಿ ಆಗೋದು. ನಾನು ಅದ್ರ ಮೇಲೆ ಕೂಡ ಒಂದು ವಿಡಿಯೋ ಮಾಡಿ ಹಾಕಿದ್ದೀನಿ, ನೀವು ನೋಡಿಲ್ಲ ಅಂತಂದರೆ ಈಗಲೇ ಹೋಗಿ ನೋಡಿ. ಲಿಂಕು ಕೊಡ್ತೀನಿ ಡಿಸ್ಕ್ರಿಪ್ಷನಲ್ಲಿ, ಆದರೆ ಕೊಡ್ತೀನಿ, ಇಲ್ಲಾಂದರೆ ಐ ಕಾರ್ಡಲ್ಲಿ ಕೊಡ್ತೀನಿ. ಏನಂತಂದರೆ
ಪೇರ್ ಏನಿದೆ ಅದರಲ್ಲಿ ನಾನು ಆ್ಯಕ್ಚುಲಿ ಒಂದು ವಿಡಿಯೋನೇ ಮಾಡಾಕಿದ್ದೆ. ಒಂದು ಬರ್ಡ್ಗೆ ಚರ್ಬಿ ಆಗಿತ್ತು, ಆ ಚರ್ಬಿಗೆ ಸರಿ ಹೋಗಿತ್ತು. ಆ ವಿಡಿಯೋ ಅದಲ್ಲಿ ನಾನು ಹೇಳಿದ್ದೀನಿ ಯಾವ ಥರ ನೀವು ಚರ್ಬಿನ ಹೋಗಿಸ್ಕೊಳ್ಳೋದು ಅಂತ. ನಾನು ಏನು ಮಾಡಿದ್ದೆ ಅಂತಂದರೆ, ನಮ್ಮ ಬರ್ಡ್ಸು ಈ ಥರ ಚಿಕ್ಕ ಕೇಜಲ್ಲಿ ಇದ್ದಿದ್ದಲ್ವಾ, ಸೊ ಈ ಥರ ಚರ್ಬಿ ಹೆಂಗಾಗಿತ್ತು ಅಂತಂದರೆ ಅವಾಗ ಈ ಥರ ಕೇಜಲ್ಲ, ಇನ್ನೂ ಚಿಕ್ಕ ಕೇಜೋ ಇನ್ನೂ ಈ ಥರ ಕೇಜೋ ಇತ್ತು. ಸೊ ಅದು ಒಳಗಡೆ ಹೋಗಿ ಕುತ್ಕೊಂಡು ಬಾಕ್ಸಲ್ಲಿ ಚರ್ಬಿ ಬಂದ್ಬಿಟ್ಟಿತ್ತು. ಅವಾಗ ಏನು ಮಾಡೋದು ಅಂತ ಗೊತ್ತಾಗಿಲ್ಲ ಅಂದ್ಬಿಟ್ಟು ನಾನು ದೊಡ್ಡ ಕೇಜಲ್ಲಿ ಬಿಟ್ಟೆ. ಅದೇ ಫ್ಯಾಟ್ ಅಲ್ವಾ, ಫ್ಯಾಟು ಕಮ್ಮಿ ಆಗ್ಬೋದೇನೋ ಅಂತ ಬಿಟ್ಟೆ. ಈ ಥರ ಇದೇ ಕೇಜ್ ಅನಿಸುತ್ತೆ, 2.5 ಫೀಟೋ ಯಾವುದೋ ಗೊತ್ತಿಲ್ಲ. ಇದಲ್ಲ, ನನ್ನ ಹತ್ರ ಒಂದು ಕೇಜ್ ಇತ್ತು ಇಲ್ಲಿ ಈ ಮೂಲೆಯಲ್ಲಿ. ನೀವು ಹಳೆ ಸಬ್ಸ್ಕ್ರೈಬರ್ಸ್ ಯಾರು ಇದ್ರೆ ಅವ್ರಿಗೆ ಗೊತ್ತಿರುತ್ತೆ. ಇದೇ ಥರದ ಆರೆಂಜ್ ಕಲರ್ ಪಟ್ಟಿ ಹೊಡೆದ್ಬಿಟ್ಟು ಒಂದು ಕಾಲೋನಿ ಥರ ಮಾಡಿದ್ದೆ. ಅಂದರೆ ಬರ್ಡ್ಸ್ನ ರೆಸ್ಟಿಗೆ ಬಿಡೋ ಟೈಮಲ್ಲಿ ಅಲ್ಲಿ ಬಿಡ್ತಾ ಇದ್ದೆ. ಸೊ ಆ ಜಾಗದಲ್ಲಿ ಬಿಟ್ಟೆ ನೋಡಿ. ಫುಲ್ಲು 1 ಮಂತ್ ಒಂದೂವರೆ ತಿಂಗಳೇನೋ ನೆನಪಿಲ್ಲ, 1.5 ತಿಂಗಳು ಏನೋ ಗೊತ್ತಿಲ್ಲ. ಫ್ಲೈ ಮಾಡಿದೆ, ಫುಲ್ಲು ಫ್ಲೈ ಆಗಿದೆ, ಸಕ್ಕದಾಗಿ ಆಟ ಆಡಿದೆ. ಆ ಚರ್ಬಿ ಫುಲ್ಲು ಕಮ್ಮಿ ಆಗೋಯ್ತು. ಸೊ ಆ ಥರ ನೀವು ನಿಮ್ಮ ಬರ್ಡ್ಸ್ ಕೂಡ ಚರ್ಬಿ ಏನಾರು ಆಗಿತ್ತು ಅಂತಂದರೆ ನೀವು ಇದು ಕಮ್ಮಿ ಮಾಡಿಸ್ಕೊಬೋದು. ಇದು ಆ್ಯಕ್ಚುಲಿ ಕಮೆಂಟ್ ಮಾಡಿದವ್ರು ಬಂದ್ಬಿಟ್ಟು ಅರುಣ್ ಅನ್ನೋರು. ಸೊ ನಿಮ್ಗೆ ಉತ್ತರ ಸಿಕ್ಕಿದೆ ಅಂತ ಅನ್ಕೊತೀನಿ. ಆಮೇಲೆ ಇನ್ನಷ್ಟು ಜನ ಚರ್ಬಿ ಆಗದೇ ಇರೋಂಗೆ ಯಾವುದೇ ರೀತಿಯಲ್ಲಿ ನೀವು ತಡೆಗಟ್ಟೋದು ಅಥವಾ ಪ್ರಿವೆನ್ಷನ್ ಯಾವ ಥರ ತೊಗೊಳ್ಳೋದು ಅಂತಂದರೆ, ಫಸ್ಟ್ ಆಫ್ ಆಲ್ ಸ್ಮಾಲ್ ಬಡ್ಜೀಸ್ ಅಂದರೆ ಸೆಮಿ ಅಡಲ್ಟ್ ಬಡ್ಜೀಸ್ಗಳನ್ನ ಬ್ರೀಡಿಂಗ್ ಹಾಕ್ಬಾರ್ದು. ಮಿನಿಮಮ್ ಅಂತಂದರೆ ಒಂದು 8 ಮಂತ್ಸು ಇಲ್ಲ 1 ಇಯರು ಅಥವಾ 9 ಮಂತ್ಸು 10 ಮಂತ್ಸ್ ಮೇಲೆ ನೀವು ಬ್ರೀಡಿಂಗ್ ಹಾಕಬೇಕು ಬಡ್ಜೀಸ್ಗಳು. ಅದಕ್ಕಿಂತ ಚಿಕ್ಕ ವಯಸ್ಸಿಂದ ನೀವು ಏನಾದ್ರು ಬ್ರೀಡಿಂಗ್ ಹಾಕಿದ್ರೆ ಅದು ಬಾಕ್ಸ್ ಒಳಗಡೆ ಕೂತ್ಕೊಂಡು ಚರ್ಬಿ ಬಂದ್ಬಿಡುತ್ತೆ. ಸೊ ಅದಕ್ಕೆ ಆಮೇಲೆ ಇನ್ನೊಂದೇನಂತಂದರೆ, ನೀವು ಅಡಲ್ಟ್ ಆಗಿದೆ, ನಿಮ್ಮ ಬ್ರೀಡಿಂಗ್ ಬಾಕ್ಸು ಕಟ್ಟಿದ್ದೀರಾ, ಆಮೇಲೆ ನೀವೇನಾರು ಅದಕ್ಕೆ ಹೆದರ್ಸಿದ್ರೆ ಅದು ಸುಮ್ಮನೆ ಹೋಗಿ ಒಳಗಡೆ ಕೂತ್ಕೋತಾ ಇರುತ್ತೆ. ಸೊ ಅವಾಗ ಏನಾಗುತ್ತೆ, ನಿಮ್ಗನ್ಸುತ್ತೆ ಬರ್ಡ್ಸು ಬ್ರೀಡಿಂಗ್ ಬಾಕ್ಸ್ ಒಳಗಡೆ ಹೋಗ್ತಾ ಇದೆ, ಬ್ರೀಡ್ ಆಗುತ್ತೆ ಅಂತ. ಬಟ್ ಆದರೆ ಆ ಬರ್ಡು ಬ್ರೀಡ್ ಆಗಲ್ಲ. ಯಾಕೆ ಅಂತಂದರೆ ಆ ಬರ್ಡು ನಿಮಗೆ ಹೆದರ್ಕೊಂಡು ಆ ಬಾಕ್ಸ್ ಒಳಗಡೆ ಹೋಗಿ ಕೂತ್ಕೋತಾ ಇರೋದು. ಸರಿ ಆಯ್ತು, ಇರೋಣ. ನೋಡಿ, ನಾನು ಅಷ್ಟೊಂದಿಲ್ಲ ಎಕ್ಸ್ಪ್ಲೇನ್ ಮಾಡ್ತಾಯಿದ್ದೆ, ಮಧ್ಯದಲ್ಲಿ ಇಂಟರ್ ಮಾಡಿಬಿಡ್ತು, ಏನು ಮಾಡೋಕ್ಕಾಗಲ್ಲ. ಸೊ ಇಷ್ಟೇ ಗೈಸ್ ಇವತ್ತಿನ ಬ್ಲಾಗು. ಇವತ್ತಿನ ಬ್ಲಾಗ್ನ ಎಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಸಾಕಷ್ಟು ಇನ್ಫಾರ್ಮೇಷನ್ಗಳನ್ನ ಕೊಟ್ಟಿದ್ದೀನಿ ಅಂತ ಅನ್ಕೊಂತೀನಿ. ನಿಮ್ಗೇನಾರ ಇನ್ನೂ ಡೌಟ್ಸ್ ಇತ್ತು ಅಂತಂದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಆಮೇಲೆ ನಮ್ಮ ಚಾನಲ್ನ ಅಫಿಷಿಯಲ್ ವಾಟ್ಸಪ್ ನಂಬರ್ ಕೂಡ ಕೊಟ್ಟಿರ್ತೀನಿ, ಅಲ್ಲಿಗೂ ಕೂಡ ನೀವು ಮೆಸೇಜ್ ಮಾಡ್ಬೋದು ಅಂತ ಹೇಳ್ತಾ ಇವತ್ತಿನ ಬ್ಲಾಗ್ನ ಮುಗಿಸ್ತಾ ಇದ್ದೀನಿ. ಮತ್ತೆ ನಿಮ್ಮ ಮುಂದೆ ಒಂದು ಹೊಸ ಬ್ಲಾಗ್ನೊಂದಿಗೆ ಬರ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.